इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए, तवक्को रखता है कि हमारा लीडर, जो कौमी लीडर होता है या जो वज़ीर आज़म होता है, वो आईना होता है, वो फेस होता है। उसकी तवक्को है कि हमारी सियासी क़यादत वो दलेरी के साथ मुकाबला करेगी। ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಭಾರತ ಮತ್ತು ಪಾಕಿಸ್ತಾನದ ಸದ್ಯದ ಬೆಳವಣಿಗೆಯನ್ನ ಯಾರೆಲ್ಲ ಗಮನಿಸ್ತಾ ಇದ್ದೀರೋ ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತ ವರದಿ. ಒಂದು ರಾಷ್ಟ್ರ ಭಯೋತ್ಪಾದನೆಗೆ ಬೆಂಬಲವನ್ನ ಕೊಟ್ರೆ ಆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದಕ್ಕೆ ಇದೀಗ ಪಾಕಿಸ್ತಾನವೇ ಪ್ರತ್ಯಕ್ಷ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಪಾಕಿಸ್ತಾನದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ, ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಮುಂದೇನು ಅನ್ನೋದು ಎಲ್ಲರಲ್ಲೂ ಇರುವಂತಹ ಕ್ವಶನ್ ಮಾರ್ಕ್. ಆದ್ರೆ ಆ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಉತ್ತರ ಇಲ್ಲ. ಏನೇನಾಯ್ತು ಹಿಂದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಭಾರತ ಭಯೋತ್ಪಾದನೆ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತು. ಅದಕ್ಕೆ ಪಾಕಿಸ್ತಾನ ಖುಷಿ ಪಡಬೇಕಿತ್ತು. ಅಯ್ಯೋ, ನನ್ನೊಳಗೆ ಇದ್ದಂತ ಉಗ್ರರನ್ನ ಭಾರತ ಹೊಡೆದಾಕ ಬಿಡ್ತಲ್ಲ ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ಹಾಗೆ ಮಾಡಲಿಲ್ಲ. ಅದರ ಬದಲಾಗಿ ನಾವದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ ಹೇಳಿ ಮುಂದೆ ಬಂತು. ಜೊತೆಗೆ ಆ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಸೇನಾಧಿಕಾರಿಗಳೇ ಭಾಗಿಯಾಗ್ತಾರೆ. ಪಾಕಿಸ್ತಾನದ ಧ್ವಜವನ್ನ ಹೊದಿಸಿ ಆ ಉಗ್ರರ ಸಾವಿಗೆ ಗೌರವ ಕೊಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತು. ಈ ಮೂಲಕವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಬೆತ್ತಲಾಗಿ ಬಿಡ್ತು. ಆ ಕಾರಣಕ್ಕಾಗಿ ಬಹುತೇಕ ಪ್ರಭಾವಿ ರಾಷ್ಟ್ರಗಳೆಲ್ಲವೂ ಕೂಡ ಪಾಕಿಸ್ತಾನದಿಂದ ಅಂತರವನ್ನ ಕಾಯ್ಕೊಂಡು ಬಿಟ್ವು. ಈಗ ಪಾಕಿಸ್ತಾನ ಒಂದು ರೀತಿಯಲ್ಲಿ ಏಕಾಂಗಿಯಾಗುವಂತ ಪರಿಸ್ಥಿತಿ ಬಂದಿದೆ. ಕೇವಲ ಬೇರೆ ಬೇರೆ ದೇಶಗಳು ಮಾತ್ರ ಪಾಕಿಸ್ತಾನವನ್ನ ದೂರ ಇಟ್ಟಿದ್ದಲ್ಲ, ಇದೀಗ ಪಾಕಿಸ್ತಾನದ ಒಳಗಡೆ ಆ ಆಂತರಿಕ ಸಂಘರ್ಷ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಎನ್ನುವಂತ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ 2 ವಿಡಿಯೋವನ್ನ ಗಮನಿಸಿದ್ರಿ. ಅದರಲ್ಲಿ ಓರ್ವ ಸಂಸತ್ನಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ. ನಮ್ಮನ್ನು ಕಾಪಾಡಿ ಭಾರತದಿಂದ, ನಮ್ಮ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ದೇವರೇ ನಮ್ಮನ್ನ ಕಾಪಾಡಬೇಕು, ನಾವು ತಂದುಕೊಂಡಂತ ಪರಿಸ್ಥಿತಿ ಇಲ್ಲಿವರೆಗೆ ಬಂದುಬಿಟ್ಟಿದೆ ಎನ್ನುವಂತ ಮಾತನ್ನು ಹೇಳಿದ್ರು. ಹಾಗೆ ಮತ್ತೋರ್ವ ಸಂಸದನ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ಆ ಸಂಸದ ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅವರ ದೇಶದ ಪ್ರಧಾನಿ ವಿರುದ್ಧ. ಅಷ್ಟು ಮಾತ್ರ ಅಲ್ಲ, ಅವರದ್ದೇ ದೇಶದ ಪ್ರಧಾನಿಯನ್ನ ರಣಹೇಡಿ ಅಂತ ಕರೀತಾ ಇದ್ದಾರೆ. ಒಟ್ಟಾರೆ ಏನೆಲ್ಲ ಆಗ್ತಾ ಇದೆ ಒಂದೊಂದೇ ವಿವರವನ್ನ ಇದೀಗ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪಾಕಿಸ್ತಾನದಲ್ಲಿ ಇದೀಗ ಆಂತರಿಕ ಸಂಘರ್ಷ ಜಾಸ್ತಿ ಆಗಿಬಿಟ್ಟಿದೆ. ಪ್ರಧಾನಿಯನ್ನು ನಂಬೋದಿಕ್ಕೆ ಜನ ರೆಡಿ ಇಲ್ಲ, ಜೊತೆಗೆ ಸೇನಾ ಮುಖ್ಯಸ್ಥನನ್ನು ನಂಬೋದಿಕ್ಕೆ ರೆಡಿ ಇಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ, ಪಾಕಿಸ್ತಾನದ ಜನ ಇಲ್ಲಿಯವರೆಗೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬಂದ್ರು. ಅಲ್ಲಿ ಎಲ್ಲರೂ ರಣರಾಕ್ಷಸರೇ, ಎಲ್ಲರೂ ರಕ್ತ ಪಿಪಾಸುಗಳೇ ಅಂತಲ್ಲ. ಒಂದಷ್ಟು ಜನರಿಗೆ ನಾವು ನಾರ್ಮಲ್ ಆಗಿ ಲೈಫನ್ನ ಲೀಡ್ ಮಾಡಬೇಕು ಎನ್ನುವಂಥ ಬಯಕೆ ಇದ್ದೇ ಇರುತ್ತೆ. ಅಂಥವ್ರು ಇಲ್ಲಿವರೆಗೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬಂದ್ರು. ಆದರೆ ಪಾಕಿಸ್ತಾನದಲ್ಲಿ ಯಾರ್ಯಾರು ಆಡಳಿತಕ್ಕೆ ಬರ್ತಾರೋ ಅಥವಾ ಸೇನೆಯನ್ನ ಲೀಡ್ ಮಾಡೋದಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಭಯೋತ್ಪಾದನೆಯನ್ನ ಬೆಂಬಲಿಸಿಕೊಂಡು, ಭಯೋತ್ಪಾದಕರಿಗೆ ಆಶ್ರಯವನ್ನ ಕೊಟ್ಕೊಂಡು, ಅವರಿಗೆ ಫಂಡಿಂಗ್ ಅನ್ನ ಮಾಡಿಕೊಂಡು, ಇಡೀ ಜಗತ್ತಿನ ಮುಂದೆ ಭಿಕ್ಷೆ ಬೇಡಿ ಆ ದುಡ್ಡನ್ನ ತಂದು ಮತ್ತೆ ಉಗ್ರವಾದಕ್ಕೆ ಸುರಿದು ಅದಕ್ಕೆ ಬೆಂಬಲ ಕೊಟ್ಟು ಭಾರತ ವಿರುದ್ಧ ಛೂ ಬಿಡೋದು, ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳ ವಿರುದ್ಧ ಛೂ ಬಿಡೋದು, ಅಥವಾ ಧರ್ಮದ ಅಫೀಮನ್ನ ಬೆಳೆಸಿ ಧರ್ಮಾಂಧತೆಯನ್ನ ತಲೆಗೆ ಹಚ್ಕೊಂಡು ಏನೇನೋ ಮಾಡೋದು, ಬರೀ ಇಂಥದ್ರಲ್ಲೇ ಕಾಲವನ್ನ ಕಳೆದು ಬಿಟ್ರು. ಇದರ ಪರಿಣಾಮ ಏನಾಯ್ತು? ಪಾಕಿಸ್ತಾನದಲ್ಲಿ ಇರುವಂತ ಯಾವ ಪ್ರಾಂತ್ಯವೂ ಕೂಡ ಅಭಿವೃದ್ಧಿ ಆಗ್ಲಿಲ್ಲ, ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ, ಜನರ ಬದುಕು ಬರ್ಬಾದಾಯ್ತು. ಬಿಟ್ರೆ ಜನ ಒಂದೊಳ್ಳೆ ಬದುಕನ್ನ ಕಾಣೋದಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಅದನ್ನ ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ತಾರೆ? ಈಗಾಗಲೇ ಪಾಕಿಸ್ತಾನದಲ್ಲಿ ನಿಧಾನಕ್ಕೆ ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಗಿದೆ. ಅದು ಯಾವ ಕ್ಷಣದಲ್ಲಿ ಯಾವ ರೀತಿ ಬೇಕಾದ್ರೂ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಈ ಆಂತರಿಕ ಸಂಘರ್ಷ ಇನ್ನೊಂದಷ್ಟು ಬೇರೆ ಬೇರೆ ರೂಪವನ್ನು ಪಡೆಯುವಂತ ಸಾಧ್ಯತೆ ಇದೆ. ಈಗ ಭಾರತ ದಾಳಿ ಮಾಡ್ತಾ ಇದೆಯಲ್ಲ, ಅದರಿಂದ ಸಹಜವಾಗಿ ಅಲ್ಲಿ ಜನ ಆತಂಕಗೊಂಡಿದ್ದಾರೆ. ಅದಕ್ಕೆ ಕಾರಣ ಯಾರು? ಅವರ ಆಡಳಿತ ಅಥವಾ ಅವರ ಸೇನೆ. ಹೀಗಾಗಿ ಜನರಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ನೀವು ತಂದುಕೊಂಡಂತೆ ಈ ಪರಿಸ್ಥಿತಿಯಿಂದ ನಾವಿವತ್ತು ಪ್ರಾಣ ಭಯದಲ್ಲಿ ಓಡಾಡಬೇಕಾಗಿದೆ, ಜೊತೆಗೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನದ ಒಳಗಡೆ ಆಂತರಿಕ ಸಂಘರ್ಷ ನಿಧಾನಕ್ಕೆ ಶುರುವಾಗಿದೆ. ಮತ್ತೊಂದು ಕಡೆಯಿಂದ ಅತಿ ಜನಪ್ರಿಯ ನಾಯಕ ಅಂತ ಕರೆಸಿಕೊಳ್ಳುವಂತ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರು ಕೂಡ ರಸ್ತೆಗಿಳಿದಿದ್ದಾರೆ. ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ನಾವು ಸುಮ್ಮನಿರೋದಿಲ್ಲ, ಇಮ್ರಾನ್ ಖಾನ್ ಬಿಡುಗಡೆ ಆಗಬೇಕು ಅಂತ. ಕಾರಣ ಇಮ್ರಾನ್ ಖಾನ್ ಈಗಾಗಲೇ ಜೈಲು ಸೇರಿ ಆಗಿದೆ, ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಮ್ರಾನ್ ಖಾನ್ ಜೈಲು ಸೇರಿದ ಅದೊಂದು ಬೇರೆ ಪ್ರಕರಣ ಬಿಡಿ. ಯಾವಾಗ ಸೇನೆಗಿಂತ ಇಮ್ರಾನ್ ಖಾನ್ ಪವರ್ಫುಲ್ ಆಗಿಬಿಟ್ರು ಅಥವಾ ಇಮ್ರಾನ್ ಖಾನ್ ಬಹಳ ಪ್ರಸಿದ್ಧರಾಗೋದಕ್ಕೆ ಶುರು ಮಾಡಿಬಿಟ್ರು, ಸೇನೆಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಾಯ್ತು. ಇಮ್ರಾನ್ ಖಾನ್ ಜೈಲಿಗೆ ಹೋಗಿ ಆಗಿದೆ. ಸದ್ಯ ಅವರ ಬೆಂಬಲಿಗರು ಕೂಡ ರೊಚ್ಚಿಗೆದ್ದಿದ್ದಾರೆ. ಈಗ ಪ್ರಧಾನಿ ಶೆಹಬಾಜ್ ಶರೀಫ್ ವಿಚಾರಕ್ಕೆ ಬರೋಣ. ಇಲ್ಲಿವರೆಗೆ ಶೆಹಬಾಜ್ ಶರೀಫ್ ಒಂದಷ್ಟು ಸುಳ್ಳನ್ನ ಹೇಳ್ಕೊಂಡು ಬಂದ್ರು. ನಾವು ಭಾರತದ ರಫೇಲ್ ಅನ್ನ ಹೊಡೆದಾಕಿದ್ದೇವೆ, 5 ರಫೇಲ್,
ಡ್ರೋನ್ಗಳನ್ನ ಹೊಡೆದುರುಳಿಸಿದ್ದೇವೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅಂತ ಹೇಳಿ. ಆದ್ರೆ ಶರೀಫ್ ಮಾಡಿದ್ದು ಏನೇನೂ ಕೂಡ ಇಲ್ಲ. ಆ ಜನರಿಗೆ ಈ ಬುರುಡೆ ದಾಸಯ್ಯನ ಬುರುಡೆ ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಶುರುವಾಯಿತು. ಇಲ್ಲಿವರೆಗೆ ಬಿಟ್ಟಿದ್ದೆಲ್ಲವೂ ಕೂಡ ಬೊಗಳೆ. ಈತ ಏನನ್ನೂ ಕೂಡ ಮಾಡಿಲ್ಲ. ಭಾರತ ದಾಳಿಗೆ ಯಾವ ರೀತಿಯಲ್ಲೂ ಕೂಡ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಅಲ್ಲಿಯ ಜನರಿಗೆ ಅರ್ಥ ಆಗಿದೆ. ಹೀಗಾಗಿ ಶರೀಫ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು ಜನ. ಇದು ಮುಂದುವರಿತಾ ಏನಾಗ್ಬಿಡ್ತು ಅಂದ್ರೆ, ಶರೀಫ್ ಮನೆ ಇತ್ತಲ್ಲ ಇಸ್ಲಾಮಾಬಾದ್, ಅಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಭಾರತ ಒಂದು ಮಿಸೈಲ್ ದಾಳಿಯನ್ನ ಮಾಡಿಬಿಡ್ತು. ಈಗ ಶರೀಫ್ ನಾಪತ್ತೆ. ಶೆಹಬಾಜ್ ಶರೀಫ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಿಮ್ಮಲ್ಲಿ ಒಂದಷ್ಟು ಜನ ಇದು ಸುಳ್ಳು ಸುದ್ದಿ, ಇದಕ್ಕೆ ಆಧಾರ ಏನು, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಿದ್ರೆ, ಸ್ವತಃ ಅವರದ್ದೇ ಸಂಸದರೊಬ್ಬರು ಇವತ್ತು ಅವರ ಸಂಸತ್ನಲ್ಲೇ ಹೇಳಿದ್ದಾರೆ, ಶೆಹಬಾಜ್ ಶರೀಫ್ ಈ ಸಂದರ್ಭದಲ್ಲಿ ಜೊತೆಗಿರಬೇಕಿತ್ತು, ಸೈನ್ಯದ ಜೊತೆ ನಿಂತ್ಕೊಳ್ಬೇಕಿತ್ತು, ಆತ್ಮಸ್ಥೈರ್ಯವನ್ನು ತುಂಬಬೇಕಿತ್ತು, ಆದರೆ ತಲೆಮರೆಸ್ಕೊಂಡು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ. ಶೆಹಬಾಜ್ ಶರೀಫ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಬಂಕರ್ನಲ್ಲಿ ಅಡಗಿದ್ದಾರೆ, ಒಂದಷ್ಟು ಜನ ಇಲ್ಲ ಯಾವುದೋ ಗೋಪ್ಯ ಸ್ಥಳ ಕರ್ಕೊಂಡು ಹೋಗಲಾಗಿದೆ, ಇಲ್ಲ ದೇಶನ ಬಿಟ್ಟು ಓಡೋಗ್ಬಿಟ್ರು, ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಸದ್ಯಕ್ಕಂತೂ ತಲೆಮರೆಸ್ಕೊಂಡಿದ್ದಾರೆ ಎನ್ನುವಂತ ವರದಿ ಬರ್ತಾ ಇದೆ. ಇದು ಒಂದು ದೇಶದ ಪ್ರಧಾನಿಯ ಲಕ್ಷಣವಾ? ಈ ಸಂದರ್ಭದಲ್ಲಿ ಲೀಡ್ ಮಾಡುವಂತ ಕೆಪಾಸಿಟಿ ಇರಬೇಕಿತ್ತು, ಆದರೆ ಶರೀಫ್ಗೆ ಅದ್ಯಾವುದೂ ಕೂಡ ಇಲ್ಲ. ಶರೀಫ್ ಇಲ್ಲಿಯವರೆಗೆ ಭಾರತದ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಾತಿನಲ್ಲೂ ಕೂಡ ಪ್ರತ್ಯುತ್ತರವನ್ನು ಕೊಡುವಂತ ಧೈರ್ಯವನ್ನು ಕೂಡ ಪ್ರದರ್ಶನ ಮಾಡಲಿಲ್ಲ. ಹೀಗಾಗಿ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಇವತ್ತು ಸಂಸತ್ನಲ್ಲಿ ಒಂದು ಹಂತಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿಬಿಡ್ತು. ಸಂಸದರೊಬ್ಬರು, ಅವರ ಹೆಸರನ್ನ ಉಲ್ಲೇಖ ಮಾಡ್ತೀನಿ, MNA ಪಕ್ಷದ ಶಾಹಿದ್ ಅಹಮದ್ ಅಂತ ಹೇಳಿ, ಈ ಶರೀಫ್ ಹೇಡಿ ರಣಹೇಡಿ ಈತ, ಮೋದಿ ಹೆಸರನ್ನ ಹೇಳೋದಕ್ಕೂ ಕೂಡ ಈತ ಭಯ ಪಡ್ತಾ ಇದ್ದಾನೆ. ಈ ರೀತಿಯಾಗಿ ಟಿಪ್ಪು ಸುಲ್ತಾನ್ ಹೇಳಿಕೆಯೊಂದನ್ನು ಸ್ಮರಿಸಿಕೊಳ್ತಾರೆ ಸಂಸದರು. ಏನಂತ, ಸೈನಿಕರು ಶೂರರಾಗಿದ್ದು ರಾಜನೇ ದುರ್ಬಲನಾಗಿದ್ದರೆ ಏನು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ, ನಮ್ಮಲ್ಲಿ ಆಗಿದ್ದು ಕೂಡ ಅದೇ ಎನ್ನುವ ರೀತಿಯಲ್ಲಿ ಅಲ್ಲಿನ ಸಂಸದರೊಬ್ಬರೇ ಇದೀಗ ಪ್ರಧಾನಿ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿಡಿಯೋ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಿಕ್ಕೆ ಶುರುವಾಗಿದೆ. ಈ ರೀತಿಯಾಗಿ ತಲೆಮರೆಸ್ಕೊಂಡು ಕೂತ್ಕೊಂಡ್ರೆ ಸೈನ್ಯ ಆದ್ರೂ ಏನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರದ್ದೇ ಸಂಸದರು ಇದೀಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಶರೀಫ್ಗೆ ಇದೆಲ್ಲ ಬೇಕಿತ್ತಾ ಎನ್ನುವ ರೀತಿಯಲ್ಲಿ ಇದೀಗ ಬೇರೆ ಬೇರೆ ದೇಶದ ಪ್ರಮುಖರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯುದ್ಧೋತ್ಸಾಹದಲ್ಲಿ, ಯುದ್ಧೋನ್ಮಾದದಲ್ಲಿ ಮುನ್ನುಗ್ಗಿ ಕೊನೆಗೀಗ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಪ್ರಧಾನಿ ಶರೀಫ್ ಕೈ ಚೆಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಇದು ಶರೀಫ್ ಕಥೆ. ಆದರೆ ಮತ್ತೊಂದು ಕಡೆಯಿಂದ ಸೇನಾ ಮುಖ್ಯಸ್ಥ ಮುನೀರ್ ಕಥೆಯೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ. ಪಾಕಿಸ್ತಾನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ಕಡೆ ಒಂದು ಪವರ್ ಸೆಂಟರ್, ಒಂದು ಸೇನೆ, ಮತ್ತೊಂದು ಅಲ್ಲಿನ ಪ್ರಧಾನಿ. ಸೇನೆನ ಯಾರಿಗೂ ಕೂಡ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರಿಬ್ಬರ ನಡುವೆ ಯಾವುದೇ ಕೋಆರ್ಡಿನೇಷನ್ ಕೂಡ ಇರೋದಿಲ್ಲ. ಅವರ ನಡುವೆ ಆಂತರಿಕ ಸಂಘರ್ಷ, ಜಗಳ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗಲೂ ಕೂಡ ಮುನೀರ್ ಹಾಗೆ ಶರೀಫ್ ನಡುವೆ ಅಂಥದ್ದೆಲ್ಲವೂ ಕೂಡ ಒಳಗೊಳಗೆ ನಡೀತಾನೆ ಇದೆ. ಆಗಾಗ ಬಹಿರಂಗ ಆಗುತ್ತೆ, ಆಗ ಒಳಗೊಳಗೆ ಒಂದಷ್ಟು ಸಂಘರ್ಷ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಸೇನೆಯನ್ನ ಮೀರಿಸಿ ಏನಾದ್ರೂ ಪ್ರಧಾನಿ ಹೋಗ್ಬಿಟ್ರು ಅಂದ್ರೆ ಸೇನೆ ಸುಮ್ಮನಿರೋದಿಲ್ಲ. ಪ್ರಧಾನಿಯನ್ನೇ ಕಬಳಿಸಿ ಅವ್ರನ್ನ ಏನೇನೋ ಮಾಡಿ ಜೈಲಿಗೆ ತಳ್ಳಿ ಬೇರೊಬ್ಬರನ್ನ ಆ ಸ್ಥಾನಕ್ಕೆ ತಂದು ಕೂರಿಸುವಂತ ಕೆಲಸವನ್ನ ಸೇನೆ ಮಾಡುತ್ತೆ. ಈಗ ಮುನೀರ್ ಅಂತ ಒಂದು ಪವರ್ಫುಲ್ ಸ್ಥಾನದಲ್ಲಿ ಮುನೀರ್ ಇದ್ದಾನೆ. ಈ ಮುನೀರ್ನ ಪ್ರಚೋದನಕಾರಿ ಹೇಳಿಕೆಯ ಬಳಿಕವೇ ಭಾರತದಲ್ಲಿ ದಾಳಿ ಆಯಿತು, ಅಂದ್ರೆ ಪಹಲ್ಗಾಮ್ ದಾಳಿ ಆಯಿತು. ಹೀಗಾಗಿ ಮುನೀರ್ ವಿರುದ್ಧವೂ ಕೂಡ ಸಹಜವಾಗಿ ಜನರಿಗೆ ಆಕ್ರೋಶ ಇದೆ, ಅಲ್ಲಿನ ಸೈನಿಕರಿಗೆ ಆಕ್ರೋಶ ಇದೆ. ಸಾಲು ಸಾಲು ಸೈನಿಕರು ರಾಜೀನಾಮೆ ಕೊಟ್ಟಾಗಿದೆ, ಸೇನಾ ಅಧಿಕಾರಿಗಳು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮುನೀರ್ ಕೂಡ ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆತ ಲೀಡ್ ಮಾಡಬೇಕಿತ್ತು, ಆದ್ರೆ ಇದೀಗ ಆತನು ಕೂಡ ಎಲ್ಲೋ ತಲೆಮರೆಸ್ಕೊಂಡಿದ್ದಾನಂತೆ, ಎಲ್ಲೋ ಬಂಕರ್ನ ಒಳಗಡೆ ಅಡಗಿ ಕೂತಿದ್ದಾನೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೊದಲೇ ಆತ ತನ್ನ ಕುಟುಂಬವನ್ನು ಸೇಫ್ ಮಾಡುವಂತ ಉದ್ದೇಶದಿಂದ ಹೊರಗಡೆ ಕಳಿಸಿ ಆಗಿತ್ತು, ಇಂಗ್ಲೆಂಡ್ ಬೇರೆ ಬೇರೆ ಕಡೆ ಕಳಿಸಿ ಆಗಿತ್ತು. ಇದೀಗ ಆತನು ಕೂಡ ಸೇಫ್ ಆಗುವಂತ ಪ್ರಯತ್ನವನ್ನ ಪಡ್ತಿದ್ದಾನೆ. ಇದು ಪಾಕಿಸ್ತಾನದ ಹಣೆ ಬರಹ. ಯುದ್ಧ ಏನಾದ್ರೂ ಆಯ್ತು ಅಂತ ಆದ್ರೆ, ಅಥವಾ ಇಂಥ ಒಂದು ಸಂದರ್ಭ ಏನಾದ್ರೂ ಬಂತು ಅಂತ ಆದ್ರೆ, ಯಾರ್ಯಾರು ಮುಖ್ಯಸ್ಥ ಸ್ಥಾನದಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಅಡಗಿ ಕುಳಿತುಕೊಂಡು ಬಿಡ್ತಾರೆ, ಅಥವಾ ತಮ್ಮ ಫ್ಯಾಮಿಲಿಯನ್ನ ಸೇಫ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ. ಅಲ್ಲಿ ಜನ ಬಿದ್ದು ಸಾಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಜನ ಎಷ್ಟು ದಿನಗಳ ಕಾಲ ಇದನ್ನು ಸಹಿಸಿಕೊಂಡಾರು. ಆ ಕಾರಣಕ್ಕಾಗಿ ಜನ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಇಲ್ಲಿವರೆಗೆ ಪಾಕಿಸ್ತಾನ ಒಂದಷ್ಟು ಸುಳ್ಳು ಹೇಳ್ತಾ ಇತ್ತು, ನಮ್ಮ ಮೇಲೆ ಯಾವುದೇ ದಾಳಿ ಆಗಿಲ್ಲ, ನಾವು ಹಂಗಿದ್ದೀವಿ, ಹಿಂಗಿದ್ದೀವಿ, ಹಂಗ್ ತಿರುಗೇಟ್ ಕೊಟ್ವಿ, ಹಿಂಗ್ ತಿರುಗೇಟ್ ಕೊಟ್ವಿ, ನಾವು ವಿಪರೀತ ಸ್ಟ್ರಾಂಗ್ ಎನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು. ಆದ್ರೆ ಇವತ್ತು ಸಂಸತ್ನಲ್ಲಿ ಎಲ್ಲವೂ ಕೂಡ ಜಗಜ್ಜಾಹೀರಾಗ್ಬಿಟ್ಟಿದೆ. ಅಲ್ಲಿನ ಸಂಸದರು ನೇರಾನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಕಾರಣ ರಣಹೇಡಿ ಪ್ರಧಾನಿಯೊಬ್ಬ ಇದ್ದಾನೆ ಎನ್ನುವ ರೀತಿಯಲ್ಲಿ. ಅಲ್ಲಿಗೆ ಎಲ್ಲ ಸ್ಪಷ್ಟ. ಅಂದ್ರೆ ಪಾಕಿಸ್ತಾನ ಭಾರತದ ದಾಳಿಯಿಂದ ಜರ್ಜರಿತ ಆಗಿದೆ, ಅಲ್ಲೋಲ ಕಲ್ಲೋಲ ಆಗಿದೆ, ಸರಿಯಾಗಿ ಪೆಟ್ಟನ್ನ ತಿಂದಿದೆ, ಅಥವಾ ಪೆಟ್ಟು ಕೊಡೋದಕ್ಕೆ ಬಂದು ಸರಿಯಾಗಿ ತಿರುಗೇಟನ್ನ ಅನುಭವಿಸ್ತಾ ಇದೆ. ಆದ್ರೆ ಅವ್ರ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದ ಒಂದು ಯುದ್ಧ ವಿಮಾನವನ್ನ ಟಚ್ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಅನ್ನೋದು ಅಲ್ಲಿಗೆ ಬಹಳ ಬಹಳ ಬಹಳನೇ ಸ್ಪಷ್ಟ. ಇದು ಸದ್ಯ ಶರೀಫ್ಗೆ ಸಂಬಂಧಪಟ್ಟ ಹಾಗೆ, ಮುನೀರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ. ಯಾವಾಗ ಉಗ್ರವಾದಕ್ಕೆ ಬೆಂಬಲ ಕೊಡ್ತಾರೋ, ಯಾವಾಗ ಅವರನ್ನ ಸಾಕಿ ಬೆಳೆಸಿ ಇನ್ನೊಂದು ದೇಶದ ವಿರುದ್ಧ ಚೂ ಬಿಡೋದಕ್ಕೆ ಹೋಗ್ತಾರೋ, ಆಗ ಅವರ ದೇಶದ ಪರಿಸ್ಥಿತಿ ಆಗೋದಿದೆ. ಒಂದು ಕಡೆಯಿಂದ ಆರ್ಥಿಕ ದಿವಾಳಿ,
ಮತ್ತೊಂದು ಕಡೆಯಿಂದ ಸೇನೆ ಹಾಗೆ ಸರ್ಕಾರದ ನಡುವೆ ಸಂಘರ್ಷ, ಜನ ತಿರುಗಿ ಬೀಳ್ತಾ ಇದ್ದಾರೆ. ಆಂತರಿಕವಾದಂಥ ಸಂಘರ್ಷ, 108 ಸಂಘರ್ಷದಲ್ಲಿ ನಲುಗಿ ಹೋಗ್ತಾ ಇದೆ. ಇದರ ನಡುವೆ ಆಗ್ತಿರುವಂಥ ಮತ್ತೊಂದು ಬೆಳವಣಿಗೆ ಅಂದ್ರೆ ಪಾಕಿಸ್ತಾನವನ್ನ ಇದಕ್ಕೆ ಎಲ್ಲರೂ ಕೂಡ ಸುತ್ತುವರೆದು ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಭಾರತ, ಮತ್ತೊಂದು ಕಡೆಯಿಂದ POKಲೂ ಕೂಡ ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನಿಗಳು TTP ಅಂತ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ, ಅವ್ರು ತಿರುಗಿ ಬಿದ್ದಿದ್ದಾರೆ. ಇವತ್ತು 20 ಸೋಲ್ಜರ್ಸ್ ಅನ್ನ ಕೊಂದು ಹಾಕಿಬಿಟ್ಟಿದ್ದಾರೆ, ಪಾಕಿಸ್ತಾನದ ಸೋಲ್ಜರ್ಸ್ ಅನ್ನ. ಅವರೊಂದು ಕಡೆಯಿಂದ ಭಾರತ ದಾಳಿ ಮಾಡ್ತಿರೋ ಸಂದರ್ಭದಲ್ಲಿ ಅವರು ಅದನ್ನು ಪ್ಲಸ್ ಮಾಡ್ಕೊಂಡು ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಕಡೆಯಿಂದ ಬಲೂಚಿಗಳು ಇನ್ನೇನು ನಾವು ಸ್ವತಂತ್ರ ರಾಷ್ಟ್ರವನ್ನ ಘೋಷಣೆ ಮಾಡೇ ಬಿಟ್ವಿ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಒಂದಷ್ಟು ಕಡೆಗಳು ಅವ್ರ ಫ್ಲಾಗ್ ಅನ್ನು ಕೂಡ ನೆಟ್ಟು ಬಿಟ್ಟಿದ್ದಾರೆ. ಕ್ವೆಟಾ ನಗರವನ್ನೇ ವಶಕ್ಕೆ ತೆಗೆದುಕೊಂಡ್ವಿ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ರು. ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಅಲ್ಲೇನಾದ್ರೂ ದೇಶ ಡಿವೈಡ್ ಆಯ್ತು ಅಂದ್ರೆ ಪಾಕಿಸ್ತಾನ ಇಷ್ಟು ಉಳ್ಕೊಳ್ಳೋದು, ಆಮೇಲೆ ಏನು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಇದು ಸದ್ಯ ಪಾಕಿಸ್ತಾನದ ಹಣೆ ಬರಹ ಅಥವಾ ಸದ್ಯದ ಪಾಕಿಸ್ತಾನದ ಸ್ಥಿತಿ. ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂತ ಪರಿಸ್ಥಿತಿ ಇದೆ. ಭಾರತ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ, ಪೆಟ್ಟು ತಿಂದ್ಕೊಂಡು ಓಡ್ತಾರೆ. ಅದಾದ ಬಳಿಕ ಭಾರತ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡುತ್ತೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಯಾವ ದೇಶ ಉಗ್ರವಾದಕ್ಕೆ ಬೆಂಬಲ ಕೊಡುತ್ತೋ ಆ ದೇಶದ ಪರಿಸ್ಥಿತಿ ಇಲ್ಲಿವರೆಗೆ ಬಂದು ತಲುಪುತ್ತೆ. ನೋಡಿ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.